ಇದ್ಯಾಕ್ರಿ ಹಿಂಗೆ ಬಂದು ಕುತ್ಕೊಬಿಟ್ರಲ್ಲ, ಯಾಕೇನಾಯ್ತು? ಅಲ್ಲ ನಮ್ಗೆ ಏನಂತ ಹೇಳ್ಬಿಟ್ಟು ಹೋಗಿದ್ದು ಹೇಳಿ? ನಿಮ್ಮ ತಂಗಿ ಮನೆಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದು. ಇವಾಗ ನೋಡ್ರೆ ಬಂದು ಹಿಂಗೆ ಸುಸ್ತಾದ ಕುತ್ಕೊಬಿಟ್ರಲ್ಲ, ಯಾಕ್ರಿ ಏನಾಯ್ತು? ಜಾನಕಿ, ಅದೇನೂ ಇಲ್ಲ ಕಣೆ. ನಾನು ಯೋಚನೆ ಮಾಡ್ತಾ ಸರಿನಾ ತಪ್ಪ ಗೊತ್ತಿಲ್ಲ, ಯಾಕೋ ನಂಗೆ ಹಿಂಗೆ ಅನಿಸ್ತಿದೆ. ಅದೇನೆಂದರೆ, ನಮ್ಮ ತಂಗಿ ಹೇಳಿದ್ಲು ಒಂದು ಅಂಗಡಿ ನೋಡ್ತೀವಿ, ಅದು ನಮ್ಮ ಮಗಂಗಾಗುತ್ತೆ ಅಂತ. ನಾನು ಅಂದ್ಕೊಂಡಿದ್ದೆ ಇವಾಗ ಹೆಂಗಿದ್ರೆ ಮದುವೆ ಮಾಡ್ತಾಯಿರೋದು ಚಿಕ್ಕವನಿಗೆ ತಾನೆ, ದೊಡ್ಡವನ ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ, ಇವನಿಗೆ ಆಗಿರುತ್ತೆ ಅಂಗಡಿ ಅಂತ ನಾನು ಅಂದ್ಕೊಂಡಿದ್ರೆ ಇವಾಗ ಹೇಳ್ತಾವಳೆ ಅದು ದೊಡ್ಡವನಿಗೆ ಅಂತ. ಯಾಕೋ ನನಗೆ ಕೇಳಿಸಪ್ಪ ಬೇಜಾರು ಅಂತ ಅನಿಸ್ತು. ಅಂಗಡಿನ? ಹೌದು ತಾನೇ, ಯಾಕೆ ನಿಮ್ಗೆ ಗೊತ್ತಿಲ್ಲ? ಮೊದಲೇ ನನಗೆ ಗೊತ್ತಿತ್ತು ಅದು ದೊಡ್ಡವನಿಗೆ ಸುನಿಲಿಂಗೆ ಅಂತ. ಅಷ್ಟಕ್ಕೂ ಮನೋಜನಿಗೆ ಅಂಗಡಿಲಿ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತೀರಿ. ನಾನು ಕೇಳಿಸ್ಕೊಂಡೆ ಅವತ್ತು ಅವ್ನು ಹೇಳಿದ್ದು. ಅವ್ನಿಗೆ ಏನಿದ್ರು ವ್ಯವಸಾಯ ಮಾಡೋದು ಇದರಲ್ಲೇ ಜಾಸ್ತಿ ಇಂಟ್ರೆಸ್ಟು, ಆಸಕ್ತಿ ಎಲ್ಲನೂ. ಅದಕ್ಕೆ ಅವನೇ ಹೇಳಿದ್ನಲ್ಲ ಅಂತ ಅದಕ್ಕೆ ಮತ್ತೆ ಸುಮ್ಮನೆ ಆಗ್ಬಿಟ್ರು. ಯಾಕ್ರಿ ಅದ್ರ ಬಗ್ಗೆ ಯಾಕೆ ಇಷ್ಟೊಂದು ಇಷ್ಟ ಮಾಡ್ತೀರಾ? ಇರಲಿ ಬಿಡಿ, ಏನಾಗುತ್ತೆ ಇವಾಗ? ರೀ ಇರಲಿ ಬಿಡಿ, ಅಂಗಡಿ ಅಂತ ಒಂದು ಇದೆಯಲ್ಲ, ಯಾವ ನೋಡ್ಕೊಂಡ್ರೇನು ಮನೆಗೆ ಸಂಬಂಧಪಟ್ಟಿದ್ದಾನೆ ಅಂಗಡಿ ಆಗಿರುತ್ತೆ. ಅವ್ರ ಮಧ್ಯೆ ಭೇದ ಭಾವ ಎಲ್ಲ ಏನೂ ಇಲ್ಲ ರೀ, ಅವ್ರೆಲ್ಲ ಹಂಚ್ಕೋತಾರೆ. ನೀವು ಸುಮ್ಮನೆ ಯೋಚನೆ ಮಾಡಬೇಡಿ ಬಿಡಿ. ಹಂಗಂತ್ಯಾ? ನಾನೇ ಸುಮ್ಮನೆ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ. ಹಾಗಾದರೆ ಸರಿ, ಹೋಗ್ಲಿ ಬಿಡು. ಅಲ್ಲ ರೀ, ನಾನು ಕೇಳ್ತೀನಿ ಅಂತ ಅನ್ಕೋಬೇಡಿ. ಮನೋಜ ವ್ಯವಸಾಯ ಮಾಡ್ತಿರೋದು ಯಾಕೆ ನಿಮ್ಗೆ ಇಷ್ಟ ಇಲ್ಲ? ಅಲ್ಲ, ಇಷ್ಟ ಆಗಲ್ಲ ಅನ್ನೋದಕ್ಕೆ ಕಾರಣ ಏನು? ನೀವು ಅದೇ ಕೆಲಸ ಮಾಡ್ತಾ ಇರೋದು, ಅಣ್ಣನೂ ಅದೇ ಕೆಲಸ ಮಾಡ್ತಾ ಇರೋದು. ಇವಾಗ ಅಳಿಯ ಕೆಲಸ ಮಾಡಬಾರ್ದು ಅಂದರೆ ಯಾಕೆ? ಹಂಗಲ್ಲ ಕಣೆ, ವ್ಯವಸಾಯ ಮಾಡೋದು ತಪ್ಪು, ಬೇಜಾರು, ಅವಮಾನ ಅಂತಲೇ ಹೇಳ್ತಾ ಇಲ್ಲ. ಆದರೆ ನನ್ನ ಮಗಳಿಗೆ ಏನು ಅನ್ಕೋತಾಳೋ ಅಂತ ಇಷ್ಟೆಲ್ಲ ಓದಿಸಿ ಇವಾಗ ಇದೇ ಊರಲ್ಲಿ ವ್ಯವಸಾಯ ಮಾಡೋದನ್ನು ಕೊಡ್ತಿದ್ದೀನಿ ಅಂತ ಅವಳ ಮನಸ್ಸಿಗೆ ಏನಾದರೂ ಬೇಜಾರಾಗ್ಬಿಡುತ್ತಾ ಅಂತ ಯೋಚನೆ ಮಾಡ್ತೇನೆ ಹೊರತು ವ್ಯವಸಾಯ ಮಾಡೋದು ಅವಮಾನ ಅಂತ ನಾನು ಯಾವತ್ತೂ ಅನ್ಕೊಳ್ಳ. ಅದು ನಮ್ಮ ಕರ್ತವ್ಯ, ನಮ್ಮ ನಿಷ್ಠೆ, ಅದು ನಮ್ಮ ಹೆಮ್ಮೆ. ಹೌದು ಅಪ್ಪ, ನೀನು ಕರೆಕ್ಟಾಗಿ ಹೇಳಿದೆ. ಅಪ್ಪ, ನೀನು ಹೇಳಿದ್ದು ತುಂಬ ಹೆಮ್ಮೆ ಪಡೋಂಥ ವಿಷಯನಪ್ಪ. ರೈತ ಅಂದರೆ ಕಮ್ಮಿ ಕೆಲಸ ಅಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಇದನ್ನೇ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾರೆ. ಅಂಥದ್ರಲ್ಲಿ ನಮ್ಮ ಮಾವ ಮಾಡ್ತಿದ್ದಾರೆ ಅಂದರೆ ಖುಷಿ ಪಡಬೇಕು ಅಪ್ಪ. ಅದನ್ನ ಬಿಟ್ಬಿಟ್ಟು ನೀವು ಬೇಜಾರು ಮಾಡ್ಕೊಂಡು. ಮಗಳೇ, ನೀನು ಹೇಳು, ಒಂದು ವೇಳೆ ನಿಂಗೆ ಮದುವೆ ಆಗೋ ಬರೋ ಹುಡುಗ ಅವನು ವ್ಯವಸಾಯ ಮಾಡ್ತೀನಿ ಅಂತಂದರೆ ನಿಂಗೆ ಏನು ಅನಿಸುತ್ತೆ? ಹ್ಞೂ ಅಪ್ಪ, ನಂಗೆ ಖುಷಿ ಆಗುತ್ತೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ನನಗೂ ಇದೇ ಥರ ಒಂದು ಹುಡುಗ ಅಂದರೆ ರೈತ ಆಗಿರಬೇಕು, ಇದೇ ಹಳ್ಳಿಲಿ ಇರಬೇಕು. ನಾನು ಈ ಹಳ್ಳಿ ಬಿಟ್ಟು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನಗೂ ಅಂಥದ್ದೇ ಒಂದು ಹುಡುಗ ನೋಡಿ, ನಾನು ಮದುವೆ ಮಾಡ್ಕೊಂಡು ಅಕ್ಕನ ಥರ ಇಲ್ಲೇ ಇರ್ತೀನಿ. ಆವಾಗ ನಾನು ಸ್ವಲ್ಪ ದಿನ, ಅಕ್ಕ ಸ್ವಲ್ಪ ದಿನ, ನಿಮ್ಮಿಬ್ಬರು ನೋಡ್ಕೋಬೋದಲ್ವಾ? ನಿಮ್ಮಿಬ್ಬರು ತಾನೇ ನಮ್ಮನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ನಾವು ತಾನೇ ನಿಮಗೆಲ್ಲನೂ. ಅದಕ್ಕೆ ನಾನಂತೂ ಅಕ್ಕ ಬೇಕಾದ್ರೆ ಎಲ್ಲಿಗಾದ್ರೂ ಹೋಗಿ, ನನಗೆ ಗೊತ್ತಿಲ್ಲ. ನಾನಂತೂ ನಿಮ್ಮಿಬ್ಬರನ್ನ ಬಿಟ್ಟು ಈ ಹಳ್ಳಿನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಎಲ್ಲರೂ ಹೀಗೆ ಹೇಳೋದು, ನಾನು ಎಲ್ಲೂ ಹೋಗಲ್ಲ ಅಂತ. ಆಮೇಲೆ ಅವ್ರಿಗೆ ಇಷ್ಟ ಆದ ಹುಡುಗ ಸಿಕ್ಕಿದ್ಮೇಲೆ ಏನು ತಾರೋಗ್ಬಿಡ್ತಾರೆ. ಅಪ್ಪ ನೋಡಪ್ಪ, ಅಮ್ಮನ ಏನು ಹೇಳ್ತಾರೆ, ನಾನು ಹಂಗೆಲ್ಲ ಮಾಡ್ತೀನಪ್ಪ. ಇಲ್ಲ ಮಗಳೇ, ನೀನು ನನ್ನ ಬಿಟ್ಟು ಎಲ್ಲೂ ಹೋಗಬೇಡ. ನಿನಗೂ ಇಂಥದ್ದೇ ಒಂದು ಹುಡ್ಗನ ನೋಡ್ತೀನಿ, ಆದರೆ ಅವನು ಚೆನ್ನಾಗಿ ಓದಿರ್ತಾನೆ, ಸರಿನಾ? ಅಯ್ಯೋ ಅಪ್ಪ, ನೀನು ಎಲ್ಲಿದ್ಯಾ? ಚೆನ್ನಾಗಿ ಓದಿರೋರ್ಗು ಸಿಗ್ಬೇಕಂದ್ರೆ ನಾನು ಓದಿರ್ಬೇಕು ತಾನೇ. ನಾನೆಲ್ಲಿ ಓದಿದ್ದೀನಿ? ನಾನು 10th ಫೇಲ್ ತಾನೇ. ಹೌದಲ್ಲ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ, ಇವಾಗ ಹೇಳು, ನಿಂಗೆ ಎಂಥ ಹುಡುಗ ಬೇಕು? ಹ್ಞೂ ಅಪ್ಪ, ನಾನು ಹೇಳ್ತೀನಿ ಕೇಳಿಸ್ಕೊ. ಎಂಥ ಹುಡುಗ ಇರಬೇಕು ಅಂದರೆ ಅವನು ಚೆನ್ನಾಗಿ ಕುಡಿಬೇಕು, ಸಿಗರೇಟ್ ಸೇದಬೇಕು, ಇಸ್ಪೀಟ್ ಆಡಬೇಕು, ಮತ್ತು ಹಿಂಗೆ ಎಲ್ಲ ಪ್ರಪಂಚದಲ್ಲಿ ಒಂದು ಗಂಡಸಿಗೆ ಎಲ್ಲ ಎಷ್ಟು ಕೆಟ್ಟ ಅಭ್ಯಾಸ ಇರುತ್ತೋ ಎಲ್ಲ ಕೆಟ್ಟ ಅಭ್ಯಾಸ ಅವನಿಗಿರಬೇಕು. ಅಯ್ಯಯ್ಯ, ಇದೆಂಥ ಆಸೆನೇ? ಅಲ್ಲ ಮಗಳೇ, ಈ ಥರ ಏನಾದರೂ ಆಸೆ ಪಡ್ತಾರಾ? ಹಾಂ, ಹ್ಞೂ ಅಪ್ಪ, ನಂಗೆ ಇದೇ ಥರ ಆಸೆ ಇರೋದು. ಅವ್ನಿಗೆಲ್ಲ ಕೆಟ್ಟ ಅಭ್ಯಾಸ ಇರಬೇಕಂತೆ, ನಾನು ಅವನ್ನ ಮದುವೆ ಮಾಡ್ಕೊಂಡು ಹೋಗ್ಬೇಕಂತೆ. ಈ ಎಲ್ಲ ಕೆಟ್ಟ ಅಭ್ಯಾಸಗಳು ಬಿಡಿಸಿ ನಾನು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಬೇಕಂತೆ. ಆವಾಗ ಎಲ್ಲರೂ ನನ್ನ ಹೊಗಳ್ಬೇಕಂತೆ. ಎಂಥ ಆದರ್ಶ ಹೆಂಡ್ತಿಯಪ್ಪ ಇವಳು, ಗಂಡ ಎಷ್ಟು ಕೆಟ್ಟನಾಗಿದ್ರು ಅವನಿಗೆಲ್ಲ ಒಳ್ಳೆ ಬುದ್ಧಿ ಮಾಡಿ, ಒಳ್ಳೆ ಬುದ್ಧಿ ಕಲಿಸಿ, ಒಳ್ಳೆ ಒಂಥರ ಇಟ್ಕೊಂಡವಳೆ ಅಂತ ಎಲ್ಲರೂ ನನ್ನ ಹೊಗಳ್ಬೇಕು. ಅಷ್ಟೇ ಅಲ್ಲಪ್ಪ, ನಿನ್ನ ಅಮ್ಮನೂ ಅಷ್ಟೇ ಎಷ್ಟು ಒಳ್ಳೆ ಮಗಳನ್ನ ಬೆಳೆಸಿದ್ದಾರೆ ಇವರು ಅಂತ ಎಲ್ಲರೂ ನಮ್ಮನ್ನ ಕೊಂಡಾಡಬೇಕು ಅಪ್ಪ. ಅದೇ ನನಗೆ ಆಸೆ. ಅದು ಒಂದು ಕಂಡೀಷನ್, ಅವನು ನನ್ನ ಬಿಟ್ಟು ಬೇರೆ ಯಾವುದೂ ಪ್ರೀತಿ ಮಾಡಬಾರ್ದು. ಅವನ ಮೊದಲನೇ ಪ್ರೀತಿ ನಾನೇ ಆಗಿರಬೇಕು. ಆಹಾ, ಅದೇಂಗಾಗುತ್ತೆ? ಇಷ್ಟೆಲ್ಲ ಕೆಟ್ಟ ಅಭ್ಯಾಸ ಇರೋನು ಹೇಗೊಂದು ಹುಡುಗನ ಪ್ರೀತಿ ಮಾಡದೇ ಇರ್ತಾನೆ? ಒಂದು ವೇಳೆ ಅವನು ಒಬ್ಬನ ಹುಡುಗಿನ ಪ್ರೀತಿ ಮಾಡಿ ನಿನ್ನ ಮದುವೆ ಮಾಡ್ಕೊಂಡ್ರೆ ಅವಾಗ ಏನು ಮಾಡ್ತೀಯಾ?
ಇಲ್ಲ ಅಪ್ಪ, ನಂಗೆ ಹಂಗೆಲ್ಲ ಆಗಲ್ಲ. ನಾನು ಯಾವುದು ಸೆಕೆಂಡ್ ಚಾಯ್ಸ್ ಆಗಲ್ಲ. ಅಂದರೆ ಎರಡನೇ ಆಯ್ಕೆ ಖಂಡಿತ ಆಗಲ್ಲ. ಮೊದಲನೇ ಆಯ್ಕೆ ನನಗೇ ಇರಬೇಕು. ಹುಚ್ಚಿ ಕಣ್ರಿ, ಹುಚ್ಚಿ ಇವಳು. ಹೇ ಎದ್ದೋಗ್ ಒಳಗಡೆ. ಅಮ್ಮ ನೀನು ಸುಮ್ಮನಿರು. ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಹೊರಗಡೆನಾ? ಇವಾಗ ಯಾಕೆ? ಅದು ಮದುವೆ ಎಲ್ಲ ಫಿಕ್ಸ್ ಆಗಿದೆ, ಇವಾಗ ಆಚೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲಮ್ಮ. ಬೇಡ ಅಮ್ಮ, ಮದುವೆಗೆ ಇನ್ನೂ 1 ವಾರ ಟೈಮ್ ಇದೆಯಲ್ಲ. ನೀನು ಇವಾಗಲೇ ಆಚೆ ಹೋಗಬೇಡ ಅಂದರೆ ನಾನು ಹೇಗಿರಲಿ? ಅದು ಅಲ್ಲದೆ ಬ್ಲೌಸ್ ಎಲ್ಲ ಹೊಲಿಗೆ ಕೊಡಬೇಕು. ಅಯ್ಯೋ ಬಿಡೆ ಮಾನಸ, ಹೋಗ್ಬಮ್ಮ, ಒಬ್ಳು ಹೋಗ್ಬೇಡ. ಅಪ್ಪ ಅಕ್ಕನ ಜೊತೆ ನಾನು ಹೋಗ್ಬರ್ಲಾ? ಬೇಡ ಅಪ್ಪ, ನಾನು ಒಬ್ಬಳೇ ಹೋಗ್ಬರ್ತೀನಿ. ಪರವಾಗಿಲ್ಲಪ್ಪ, ಹಂಗೂ ಬೇಕಾದರೆ ನನ್ನ ಫ್ರೆಂಡ್ ಜೊತೆ ಹೋಗ್ಬರ್ತೀನಿ. ತನು ಬಟ್ಟೆ ಕರ್ಕೊಂಡು ಹೋಗಿ. ನಿಮ್ಮದು ಫ್ರೆಂಡ್ ಏನಕ್ಕೆ? ಅಮ್ಮ ಅವಳು ಬಂದು ಸುಮ್ಮನೆ ಖರ್ಚು, ಅದು ಬೇಕು ಇದು ಬೇಕು ಅಂತ. ಅದಕ್ಕೆ ನಾನು ಫ್ರೆಂಡ್ ಜೊತೆ ಹೋಗ್ಬರ್ತೀನಿ. ಅವಳು ಸ್ವಲ್ಪ ಗೊತ್ತೇ ಡಿಸೈನ್ ಬಗ್ಗೆ, ಸೀರೆ ಬ್ಲೌಸ್ ಬಗ್ಗೆ ಎಲ್ಲ ನಾನು. ಹಾಗಾಗಿ ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಇವಳು ಬೇಡ. ಆಯಿತು ಬೇಡ, ಅವಾಗೆ ನನಗೇನು. ಪಾಪ ಇಲ್ಲ ಹೋದ್ರೆ ಹೋಗ್ಲಿ, ಮದುವೆ ಇನ್ನು ಒಬ್ಳು ಹೋಗ್ತಾಳೆ, ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಕೊಬ್ಬಾಡ್ತಾಳೆ. ಫ್ರೆಂಡ್ ಬೇಕಂತೆ, ಫ್ರೆಂಡು. ಇನ್ಯಾವ ಫ್ರೆಂಡು? ಆ ಪವಿತ್ರ ತಾನೆ, ಅವಳನ್ನೇ ಕರ್ಕೊಂಡು ಹೋಗು. ನನಗೇನಾಗಬೇಕು? ಸರಿ ಅಪ್ಪ, ನಾನು ಹೋಗಿ ಬರ್ತೀನಿ. ಬರ್ತೀನಿ ಅಪ್ಪ. ನನಗೂ ಹೊಲಿಸ್ಬೇಕಾಗುತ್ತೆ ಬ್ಲೌಸು ಅಪ್ಪ. ಆದರೆ ಅಕ್ಕ ಒಬ್ಬಳೇ ಹೋಗ್ಲಿ ಬಿಡು. ನಾನು ಇದೇ ಊರಲ್ಲಿ ಕೊಡ್ತೀನಿ. ಇದೇ ಊರು ಸಂತೆಲ್ಲ ಲಾಸ್ಟಲ್ಲಿ ಹೋಗ್ತಾರಲ್ಲ, ಆ ಎಮ್ಮ ಹೆಸರು ನಾರಾಯಣಮ್ಮನ. ಹಾಂ, ಅವ್ರು ಚೆನ್ನಾಗಿ ಹೋಯ್ತಾರೆ. ನಾನು ಅವ್ರಿಗೆ ಕೊಟ್ಟು ಹೊಲಿಸ್ಕೊತೀನಿ ಅಪ್ಪ. ಅಕ್ಕ ಮದುವೆ ಏನಲ್ಲ, ಅವ್ರು ಚೆನ್ನಾಗಿ ಹೊಲಿಸ್ಕೊಳ್ಳಿ. ಎಲ್ಲ ನಾಟಕ. ಅವಳಿಗಿದ್ಲು ಮೊದಲೇ ರೆಡಿ ಮಾಡಿಸ್ಕೊಂಡವಳೆಲ್ಲ ಬ್ಲೌಸ್ ಎಲ್ಲನೂ. ಇವಾಗ ಅಪ್ಪ ಮನೆ ನಾಟಕ ಆಡ್ತಾಳೆ. ಏ ಕಳ್ಳಿ, ಹೌದಾ? ಇಲ್ಲ ಅಪ್ಪ, ಎಲ್ಲ ಏನು ಹೊಲಿಸಿಲ್ಲ. 1 2 ಅಷ್ಟೇ ಹೊಲಿಸಿದ್ರಿ. ನಂತರ 4 ಬ್ಲೌಸ್ ಇದೆ ಅಪ್ಪ. ಎಲ್ಲ ಹೊಲಿಸಿ ಇಟ್ಕೊಬಿಡ್ತೀನಿ. ಯಾಕೆಂದರೆ ಅಕ್ಕ ಮದುವೆ ಆದ ತಕ್ಷಣ ನನಗೂ ಮದುವೆ ಮಾಡ್ತೀರಲ್ವಾ, ಅದಕ್ಕೆ ನಾನು ಇವಾಗ ಎಲ್ಲ ರೆಡಿ ಮಾಡ್ಕೋತೀನಿ. ಅಕ್ಕನಿಗಿಂತ ಮೊದಲು ನೀನೇ ಮದುವೆ ಕಾಣಿಸ್ತಿದೆ. ಹಾಂ, ನನಗೇನು ತೊಂದರೆ ಇಲ್ಲಪ್ಪ. ನಿಮ್ಗೆ ಇಷ್ಟ ಬಂದಂಗೆ ಮಾಡಿ. ತರಲೆ ಎದ್ದು ಒಳಗೋಗಿ ಕೆಲಸ ನೋಡ್ಕೋಗಿ. ತರಲೆ ಮಾತಾಡ್ಕೊಂಡ್ಕೊಂಡವಳೆ. ರೀ ಎದ್ದೇಳಿ, ಇವಾಗ ಮದುವೆ ಕೆಲಸ ತುಂಬ ಇದೆ ಮಾಡೋಕ್ಕೆ. 1 ವಾರ ಅಂತ ಅನ್ಕೋತೀವಿ ಅಷ್ಟೇ, ಹಾಗೆ ಹಿಂಗೆ ಬಂದೇ ಬಿಡುತ್ತೆ. ಹಾಗಾಗಿ ಅರ್ಶಿನ ಕುಟುಶಾಸ್ತ್ರ ಮಾಡಬೇಕು, ಚಪ್ರ ಹಾಕಬೇಕು. ಅಪ್ಪ ಇನ್ನೂ ಎಷ್ಟು ಕೆಲಸ ಇದೆ. ಮದುವೆನೂ ಅಣ್ಣ ಮೇಲೆ ಮಾಡ್ತೀವಿ, ಹಾಗಂತ ನಮಗೇನು ಕೆಲಸ ಇಲ್ಲ ಅನ್ಕೊಬಿಟ್ರೆ ನಮಗೂ ತುಂಬ ಕೆಲಸ ಇರುತ್ತೆ. ಮದುವೆ ಕಾರ್ಡೆಲ್ಲ ಹೆಂಗೂ ಕೊಟ್ಟಾಯಿತು, ಹಾಗಾಗಿ ಅದೊಂದು ಕೆಲಸ ನಮಗೆ ಬೇಗ ಆಯಿತು ಅನ್ನಿ. ಕಾರ್ಡೆಲ್ಲ ಕೊಟ್ಟೋಯ್ತು ಅಂದರೆ ಇನ್ನೊಂದು 2 ಮನೆ ಕೊಡೋದಿದೆ, ಕೊಟ್ಟು ಬರ್ತೀನಿ ಸಂಜೆ ಆಮೇಲೆ. ಸರಿ ಅಣ್ಣ. ಓ ಅದಕ್ಕೆ ಬಾ, ಕುತ್ಕೋ ಬಾ. ಇಲ್ಲಿ ಅದಕ್ಕೆ ಇನ್ನೇನು ಕುತ್ಕೊಳ್ಳೋದು. ಅದು ನನಗೆ ಮಾಸ ಇಲ್ಲಿ ಸ್ವಲ್ಪ ಕೈಗೆ ಅವಳನ್ನ. ಯಾಕೆಂದರೆ ಅವಳು ಯಾವ ಥರ ಡಿಸೈನ್ ಬೇಡಬೇಕು ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ. ಯಾಕೆಂದರೆ ಇವತ್ತು ಸಂಜೆ ಒಡವೆ ತೊಗೊಬರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಅವಳನ್ನೂ ಕರ್ಕೊಂಡೋದ್ರೆ ಚೆನ್ನಾಗಿರ್ತಾ ಇತ್ತು. ಇವಾಗಲೇ ತೊಗೊಂಬಿಟ್ಟು ಸರಿ, ಇಲ್ಲಾಂದರೆ ಆಮೇಲೆ ನಂಗೆ ಆ ಡಿಸೈನ್ ಬೇಡ ಆಗುತ್ತೆ, ಈ ಡಿಸೈನ್ ಬೇಡ ಆಗುತ್ತೆ ಅಂದರೆ ಸುಮ್ಮನೆ ಯಾಕೆ? ಅವಳು ಯಾವ್ದು ಇಷ್ಟಪಡ್ತೋ ಅದು ತೊಗೊಂಡ್ಲಿ. ಅಯ್ಯೋ ಅದಕ್ಕೆ ಅವಳು ಇವಾಗ ತಾನೇ ಸಿಟಿಗೆ ಹೋಗಿದ್ದಾಳೆ. ಸಿಟಿಗಾ? ಅದು ಈ ಟೈಮಲ್ಲಿ ಅಲ್ಲ ಅದಕ್ಕೆ. ನಾನು ಹಿಂಗೆ ಅಂತ ಅನ್ಕೋಬೇಡಿ. ಇವಾಗ ಮದುವೆ ಫಿಕ್ಸ್ ಆದಮೇಲೆ ಆಚೆ ಒಬ್ಬಳನ್ನ ಕಸೋದು ಅಷ್ಟು ಚೆನ್ನಾಗಿರಲ್ಲ. ಜೊತೆಗೆ ಯಾವ್ದೋ ಒಬ್ರು ಹೋಗ್ಬೇಕಾಗಿತ್ತಲ್ಲ. ನಾನು ಹೇಳಿದೆ ಅದಕ್ಕೆ, ಅದು ನಿಮ್ಮ ಅಣ್ಣನೇ ಹೇಳಿಲ್ಲ, ಅವ್ರನ್ನ ಕೇಳ್ಕೊಳ್ಳಿ. ಏನಣ್ಣ ನೀನು ಹಿಂಗೆ ಮಾಡೋದು ತಪ್ಪು, ಹಿಂಗೆಲ್ಲ ಮಾಡಬಾರ್ದು. ಜೊತೆಗೆ ಒಬ್ರು ಹೋಗ್ಬೇಕಾಗಿತ್ತಲ್ಲ, ಹಂಗೂ ಬೇಕಂತ ನಾನು ನನ್ನ ಮಗನ್ನೇ ಕಳಿಸ್ತಿದ್ದೆ ಅಪ್ಪ. ಇರಲಿ ಬಿಡಮ್ಮ, ಮದುವೆ ಆದಮೇಲೆ ಹೇಗೂ ಒಟ್ಟಿಗೆ ಇರಲೇಬೇಕಲ್ಲ. ಹಾಗಾಗಿ ಏನೋ ಬ್ಲೌಸು ಡಿಸೈನು ಹಾಗೆ ಹೇಗೆ ಅಂತಿದ್ಲು, ಅದಕ್ಕೆ ಹೋಗ್ಬಾರಮ್ಮ ಅಂತ ಕಳಿಸ್ದೆ. ಅವಳು ಒಬ್ಬಳೇ ಹೋಗಿಲ್ಲ, ಅವಳು ಗೆಲ್ತಿನೂ ಹೋಗಿದ್ದಾಳೆ. ಆದ್ರೂ ಸರಿ ಹೋಗಲಿ ಬಿಡಿ. ಅದಕ್ಕೆ ನೀವೇ ಬನ್ನಿ, ನಿಮಗೆ ಗೊತ್ತಾಗುತ್ತಲ್ಲ ಅವಳಿಗೆ ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ ಅಂತ. ನೀವೇ ತೊಗೊಂಡಿರತ್ತೆ, ಬನ್ನಿ. ಆಯಿತು. ಏನ್ರಿ ನಾವು ಹಂಗೆ ಹೋಗಿದ್ದು ಆಗಿತ್ತೈತೇನಪ್ಪ. ಒಡವೆ ತೊಗೊಳೋದು ನಮಗೂ ಸ್ವಲ್ಪ ಇತ್ತಲ್ಲ ರೀ. ಅಂದರೆ ಮನೋಜನ್ಗೆ ನಮ್ಮ ಮನಸ್ಸಿಗೂ ಬೇಕಾಗಿತ್ತು. ಏನು ಮಾಡೋಣ? ನಡಿ, ತೊಗೊಳ್ಲೇಬೇಕಲ್ಲ. ಒಟ್ಟಿಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಏನಂತೀಯ ಕಮಲಮ್ಮ? ಹ್ಞೂ ಅಣ್ಣ, ಹಾಗೆ ಮಾಡಿ, ತೊಂದರೆ ಏನೂ ಇಲ್ಲ. ಒಟ್ಟಿಗೆ ಹೋಗೋಣ ಬನ್ನಿ. ಸರಿ, ಅದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ನಾವು ರೆಡಿಯಾಗಿ ಬರ್ತೀವಿ. ಸರಿ, ಹಾಗೆ ಮಾಡಿ, ಫೋನ್ ಮಾಡಿ, ನಾವು ಹೀಗೆ ಬಂದು ಒಟ್ಟಿಗೆ ಹೋಗೋಣ. ಹಾಂ ಸರಿ. ಸುಮ್ಮನೆ ಹತ್ತು ಕೈಯಲ್ಲಿ ಬಸ್ಕೋತಾರ ಮಾಡಿ ನನಗೆ. ನಾನು ಅಷ್ಟು ಹೇಳಿದೆ ಒಬ್ಬನೇ ಕಳ್ಸೋದು ಬೇಡ ಅಂತ. ನಂಗೆ ಗೊತ್ತು ಹಿಂಗೆಲ್ಲ ಆಗುತ್ತೆ ಅಂತ. ನೀವು ನನ್ನ ಮಾತೇ ಕೇಳಲ್ಲಪ್ಪ. ಹೋಗ್ಲಿ ಬಿಡೆ, ಇವಾಗ ಏನಾಯಿತು? ಸುಮ್ಮನೆ ಓದ್ಲಲ್ಲ ಅವಳು. ಸರಿ, ಅಂದರೆ ಅವರು ಅತ್ತಿಗೆ ಅವರು ನಮ್ಮ ಮಾನಸಿಗೆ ಬಳೆ ಎಲ್ಲ ಕೊಡಿಸಿದ್ರಂತ. ಅಂದರೆ ನಾವು ಉಳ್ಕೊಂಡು ಏನು ಕೊಡಿಸ್ಲೇಬೇಕು ರೀ. ನಾನು ಚೈನು ಒಂದು ಬ್ರಾಸ್ಲೆಟ್ ಉಂಗುರ ಸಾಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಏನು ಮಾಡೋದು? ಸಾಕಲ್ಲ ಮತ್ತೇನು, ಅದೇನು ಕಡಿಮೆ ಆಗುತ್ತಾ? ಅದೇ ಇವಾಗ ರೇಟಿಗೆ ಬೇಜಾನಾಗುತ್ತೆ. ಇರಲಿ ಬಿಡು, ಅದಕ್ಕೇನು ಹೊಸ್ದಾಗೇನು ಕೊಡಿಸ್ತಾ ಇಲ್ವಲ್ಲ. ಅವರೇನು ಶಾಸ್ತ್ರ ಇದೆಯಲ್ಲ, ಬಳೆ ಒಂದು ಉಂಗುರ ಅಷ್ಟೇ ಸಾಕಲ್ಲ ಒಳಗೆ. ಹೌದು, ಒಡವೆ ತಗೊಳ್ಬೇಕು ಅಂತೆಲ್ಲ ನಮ್ಮ ಮಾನ್ಸಂಗೆಲ್ಲ ಒಡವೆ ಇದೆಯಲ್ಲೇ.
ಅಯ್ಯೋ ಇದೇ ರೀ, ಆದರೆ ಇವಾಗ ಹೊಸ ಹೊಸ ಡಿಸೈನ್ ಬಂದಿದ್ದಾವೆ, ಅವಳಿಗೂ ಇಷ್ಟ ಆಗುತ್ತಲ್ಲ, ಅದಕ್ಕೆ ಅದೆಲ್ಲ ಹಾಕ್ಬಿಟ್ಟು ಈಗಿನ ಕಾಲ ತಕ್ಕಂಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅತ್ತೆ ಇರೋ ಒಡವೆ ಎಲ್ಲ ತುಂಬ ಹಳೇದು, ಅಂದರೆ ನಿಮ್ಮ ಅಮ್ಮಂದು ಅತ್ತೆ ಅವ್ರದ್ದು, ಅದಕ್ಕೆ ಅದನ್ನೆಲ್ಲ ಹಾಕ್ಬಿಟ್ಟು ಈಗಿನ ಕಾಲ ತಕ್ಕಂಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಅಮ್ಮ, ನನಗಂತೂ ಅದ್ರ ಬಗ್ಗೆ ಎಷ್ಟು ಗೊತ್ತಾಗಲ್ಲ, ನಿಮ್ಮ ಇಷ್ಟ. ತೊಗೊಳ್ಳೇಬೇಕು ಅಂದರೆ ತೊಗೊಳ್ಳಿ, ನಡೀರಿ, ನನಗೇನು. ಸರಿ ರೀ, ನಾನು ಹೋಗಿ ದುಡ್ಡು ತೊಗೊಬರ್ತೀನಿ. ಮಾನ್ಸ, ಹಾಂ ಶರತ್, ಏನು ನೀನು ಇಲ್ಲಿ? ನನ್ನ ಬಿಡು ಅಂದಂಗೆ ನೀನೇನು ಒಬ್ಬಳೇ ಇಲ್ಲಿ ನಿಂತ್ಕೊಬಿಟ್ಟಿದ್ಯಲ್ಲ? ಹಾಂ, ಅದು ಸ್ವಲ್ಪ ಕೆಲಸ ಆಯಿತು, ಅಮ್ಮನೇ ಹೇಳಿದ್ದು ಸಿಟಿಗೆ ಹೋಗಿ ಏನು ತೊಗೊಂಬರ್ಬೇಕಾಗಿತ್ತು, ಅದಕ್ಕೆ ಹೋಗ್ತಿದ್ದೀನಿ. ಒಬ್ಬಳೇ ಹೋಗ್ತಿದ್ಯಾ? ಅಲ್ಲ, ಯಾವತ್ತೂ ಇನ್ನೂ ಒಬ್ಬಳೇ, ನಿಮ್ಮ ಮೈಂಡಲ್ಲಿ ಯಾರೂ ಕಳ್ಸೋದಿಲ್ವಲ್ಲ, ಇವಾಗ ಹೇಗೆ ಒಬ್ಬಳು ಹೋಗ್ತಿದ್ಯಾ? ಇಲ್ಲ, ನಾನು ಒಬ್ಬಳೇ ಅಲ್ಲ, ಇಲ್ಲಿ ಬಸ್ಸಲ್ಲಿ ಒಬ್ಬಳೇ ಹೋಗ್ತೀನಿ. ಸಿಟಿಯಲ್ಲಿ ನನಗೆ ನನ್ನ ಫ್ರೆಂಡ್ಸ್ ಸಿಗ್ತಾರೆ. ಫ್ರೆಂಡ್ಸಾ? ಏಯ್ ಮಾನ್ಸ, ನನಗೆ ಗೊತ್ತಿಲ್ಲದ ಫ್ರೆಂಡ್ಸ್ ನಿಮ್ಗೆ ಯಾರಿದ್ದಾರೆ? ಅದು ಸಿಟಿಯಲ್ಲಿ? ಹಾಂ, ಅದು ಫ್ರೆಂಡ್ಸ್ ಅಲ್ಲ, ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಬರ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡು ಹಾಗೆ ಅಮ್ಮ ಎಲ್ಲ ತಗೊಂಡು ಬರ್ತೀನಿ. ಹಾಗೆ ಹೇಳು ಮತ್ತೆ, ನಾನು ಎದುರೇ ಬಿಟ್ಟಿದ್ದೆ, ಇದೇನಪ್ಪ ಇವಳು ಹಿಂಗೆ ಹೇಳ್ತಾವಳಲ್ಲ ಅಂತ. ಸರಿ, ಹೋಗ್ಬಾ. ಹಾಂ ಸರಿ, ನಾನು ಬರ್ತೀನಿ. ಶರತ್, ನನಗೆ ಹೇಳು ಮಾನ್ಸ. ನೀನು ಮನೋಜ್ ಹತ್ರ ಮಾತಾಡಿದ್ಯಾ? ಅವನು ಏನಂದ? ಇಲ್ಲ ಮಾನ್ಸ, ನನಗೆ ಅವನ ಜೊತೆ ಮಾತಾಡೋಕ್ಕಾಗಿಲ್ಲ. ಯಾಕೆಂದರೆ ಅವನ ಮನಸ್ಸಲ್ಲಿ ನಿನ್ನ ಬಗ್ಗೆ ತುಂಬ ಕನ್ಸ್ಕೊಂಡಿದ್ದಾನೆ. ಹಾಗಾಗಿ ನನಗೆ ಅವನ ಹತ್ರ ಮಾತಾಡೋ ಮನಸ್ಸು ಬಂದಿಲ್ಲ. ಓ ಹೌದಾ? ಅಂದರೆ ನೀನು ನನಗೆ ಯಾವ ಥರ ಸಹಾಯ ಮಾಡಲ್ಲ ಅಲ್ವಾ? ಮಾನಸ, ಹಂಗಲ್ಲ, ಸಹಾಯ ಅಂತ ಏನೂ ಅಲ್ಲ ಇದು. ಆದರೆ ಒಂದು ಸ್ವಲ್ಪ ದಿನ ಟೈಮ್ ಕೊಡು. ಏನು, ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡಬೇಕಾ? ಇನ್ನೊಂದು ವಾರ ಕಳೆದೋದ್ರೆ ನನ್ನ ಜೀವನ ಮುಗ್ದೇ ಹೋಗುತ್ತೆ. ನಿನಗೆ ಇನ್ನೂ ಟೈಮ್ ಕೊಡಬೇಕಾ? ಅದು ಮನಸ, ನನಗೆ ಯಾಕೆ ಹೇಳ್ತೀಯ? ನೀನೇ ಬಂದು ಕೇಳು ಅಂತ. ನೀನೇ ಮಾತಾಡು. ಯಾಕೆಂದರೆ ಯಾವಾಗೂ ನಿಮ್ಮ ಮನೋ ಜೊತೆಲೇ ಇರ್ತೀಯಲ್ಲ, ಒಳ್ಳೆ ಟೈಮ್ ನೋಡಿಕೊಂಡು ಮಾತಾಡು. ಯಾರು ಬೇಡ ಅಂದಿದ್ದು? ನನ್ನ ಕೈಲ ಕೆಲಸ ಆಗಂಗಿದ್ರೆ ನಾನು ನಿಂಗೆ ಕೇಳ್ತಾ ಇದ್ದೆ, ಹೇಳು. ಪರವಾಗಿಲ್ಲ ಬಿಡು. ಸರಿ, ನೀನು ಹೊರಡು, ನನಗೆ ಬಸ್ ಬರೋ ಟೈಮ್ ಆಯಿತು, ನಾನು ಹೋಗಬೇಕು. ಹಾಂ ಸರಿ. ಇವಳು ಯಾಕೋ ಇವತ್ತು ಸಪ್ಪಗಿದ್ದಾಳಲ್ಲ, ಏನಾಗಿರ್ಬೋದು ಇವಳಿಗೆ? ನಾನು ಅದು ಸರಿಯಾಗಿ ಮಾತು ಆಡ್ತಾ ಇಲ್ಲ, ಯಾಕೆ?